ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇಕಳ ವ್ಲಾಗ್ಸ್‌ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು 4 ಪೀಸ್‌ಗಳನ್ನ ಹಾಕ್ಬಿಟ್ಟು ಒಂದೇ ಸಲಕ್ಕೆ ನಾನು ಇವತ್ತು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಒಬ್ಬರದೇ ಅಲ್ವಾ ಇದು, ಒಂದೇ ಮೆಜರ್ಮೆಂಟ್ ಇರೋದ್ರಿಂದ ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಬೋದು. ಅಂದರೆ ಈ ಸಿಂಗಲ್ ಬ್ಲೌಸ್ ಆದರೆ ಕಟ್ಟಿಂಗನ್ನು ಮಾಡ್ಕೋಬೋದು. ಸೀರೆಗಳ ಬ್ಲೌಸ್ಗಳಾದರೆ ಏನಪ್ಪ ಅಂತಂದರೆ ಲೈನಿಂಗ್ ಕಟ್ ಮಾಡ್ಕೋಬೋದು. ಬಟ್ ಬ್ಯಾಕ್ ಪಾರ್ಟಲ್ಲಿ ನಾವು ನೆಕ್ಕಿಗೆ ಸ್ವಲ್ಪ ಡಿಸೈನೆಲ್ಲ ಕೊಡಬೇಕು ಅಂತಂದರೆ ನೆಕ್ಕನ್ನು ಬಿಟ್ಕೊಂಡು ಹಾರ್ಮೋಲು ಮತ್ತು ಶೋಲ್ಡ್ರು ಕಟ್ ಮಾಡ್ಕೋಬೋದು ಅಷ್ಟೇ. ನೆಕ್ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವೋ ಒಂದೊಂದು ಬ್ಲೌಸಿಗೂ ಅದಾದಮೇಲೆ ಅಷ್ಟು ಒಂದೇ ಸಲ ಕಟ್ ಮಾಡಿಕೊಂಡು ಅದಾದಮೇಲೆ ನಮಗೆ ಯಾವ ರೀತಿ ಡಿಸೈನ್ ಬೇಕೋ ಅದನ್ನು ಕಟ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗನೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಬೇಗ ಫಾಸ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಂಡ್ವಿ ಅಂತಂದರೆ ಸ್ಟಿಚಿಂಗ್ ಕೂಡ ಫಾಸ್ಟಾಗಿ ಆಗುತ್ತೆ. ಇವಾಗ ಒಂದೊಂದೇ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಆ ರೀತಿ ಮಾಡೋದಕ್ಕಿಂತ ಟೈಮ್ ವೇಸ್ಟು. ಈ ರೀತಿ ಒಂದೇ ಸಲ 4 ಬ್ಲೌಸ್ಗಳನ್ನು ಹಾಕ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. 4 ಬ್ಲೌಸು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಿ. ಯಾಕಂತಂದರೆ ಒಂದು ಬ್ಲೌಸು ಮಿಸ್ಟೇಕ್ ಆಯಿತು ಅಂತಂದರೆ ಏನೋ ಮಾಡ್ಬೋದು. ಯಾಕಂದರೆ ಒಂದೇ ಸಲ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಗಮನ ಇಟ್ಟು ನೋಡಿಕೊಂಡು 4 ನೀವು ಎಷ್ಟು ಬ್ಲೌಸ್ ಪೀಸ್ಗಳನ್ನ ಹಾಕ್ಕೊಂಡಿರ್ತೀರಲ್ವ ಅಷ್ಟು ಬ್ಲೌಸ್ ಪೀಸ್ಗಳನ್ನು ನೀವು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡು ನೀವು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ಬರುತ್ತೆ. ಅವ್ರದ್ದು ಏನು ಇದೇ ಥರ ಇದೆ ಶೇಪು. ಅವರು ಹೆಂಗಂತಪ್ಪ ಅಂದರೆ ಸ್ವಲ್ಪ ಎಲ್ಲ ಏಜ್ ಆಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಲೂಸೇ ಇರಬೇಕು ಅವರಿಗೆಲ್ಲ. ಲೂಸ್ ಇದ್ದರೆ ಚೆನ್ನಾಗೇ ಅನಿಸುತ್ತೆ, ಫ್ರೀ ಅನಿಸುತ್ತೆ ಅವ್ರಿಗೆ. ತುಂಬ ಟೈಟ್ ಆಗಬಾರ್ದು. ತುಂಬ ಟೈಟ್ ಆಗಿಬಿಟ್ರೆ ಅವ್ರಿಗೆ ಅಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಲೂಸಾಗೆ ವೇರ್ ಮಾಡ್ತಾರೆ ಬ್ಲೌಸ್ಗಳನ್ನು. ಈ ರೀತಿ ಶೇಪ್ ತೆಗೆದು ನಾನು ಕಟ್ಟಿಂಗನ್ನು ಮಾಡ್ಕೊತೀನಿ. ಏನಪ್ಪ ಅಂತಂದರೆ ಇದು ತುಂಬ ಕಡಿಮೆ ಇದೆ ನೆಕ್ಕು. ಇದು ಬಂದು 9.5 ಚೆಸ್ಟ್ ಮೆಜರ್ಮೆಂಟು ಸ್ನೇಹಿತರೆ. ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ 1/2 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ, 1.5 ಇಂಚು ಅಷ್ಟು ಇನ್ನೊಂದು ಸ್ವಲ್ಪ ಡಬಲ್ ಫೋಲ್ಡ್ ಮಾಡಲಿಕ್ಕೆ ಅಂತ ಇಷ್ಟನ್ನು ತೊಗೊಂಡಿದ್ದೀನಿ. 2 ಇಂಚು ಕೆಳಗಡೆ ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೆಳಗಡೆ ಒಂದಿಷ್ಟು ಹೊಲಿಗೆನ ಹಾಕ್ಕೋಬೇಕು ನಾವು. ಇಲ್ಲಿ ಎಡ್ಜು ಬಂದಿಲ್ಲಲ್ಲ, ಹಾಗಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ ದೊಡ್ಡದಾಗಿ ಫೋಲ್ಡ್ ಮಾಡ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಕೂರುತ್ತೆ. ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಬ್ಲೌಸ್ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನಮಗೆ ಅಳತೆ ಮಾಡ್ಕೊಳ್ಳೋದು ಅದು ಇದು ರಿಸ್ಕಪ್ಪ ಅಂತ ಅಂದರೆ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡ್ವಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಕಿಗೂ ಮತ್ತು ಕೆಳಗಡೆ ಸೊಂಟದ ಹತ್ರ ನಾವು ಟಕ್ಸ್ ಪಾಯಿಂಟ್ ಹಿಡಿದಿರ್ತೀವಲ್ವ ಅಲ್ಲಿ ಕಮ್ಮಿ ಆಗಿದೆ ನೋಡಿ, ಅದನ್ನು ಗ್ಯಾಪ್ ತೊಗೋಬೇಕು. ಎಷ್ಟು ನೋಡಿಕೊಂಡು ಎಷ್ಟು ಟಕ್ಸ್ ಪಾಯಿಂಟ್ ಹಿಡಿದಿದ್ದಾರಲ್ವ ಅಷ್ಟನ್ನು ಗ್ಯಾಪ್ ತೊಗೊಂಡು ಅದಾದ ನಂತರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಶೋಲ್ಡ್ರ್ ಹತ್ರ ಕೂಡ ಒಂದು ಮಾರ್ಕು, ಅಲ್ಲಿ 2 ಮಾರ್ಕನ್ನು ಹಾಕ್ಕೊಳ್ಳಿ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಹಾರ್ಮಲ್ ಕಡೆಯಿಂದ ಒಂದು ಮಾರ್ಕು. ತುಂಬ ಈಸಿಯಾಗಿ ಸ್ನೇಹಿತರೆ, ಒಂಚೂರು ಕೂಡ ಕಷ್ಟ ಅಂತ ಅನಿಸೋದೇ ಇಲ್ಲ. ನಿಮಗೇನಾದ್ರೂ ಅಳತೆ ತೊಗೊಳ್ಳೋದು ಇದರಿಂದ ಅದರಿಂದ ತೊಗೊಳ್ಳೋದು ಹೆಂಗಪ್ಪ ಮಾಡೋದು ಅಂತ ಅನಿಸಿದರೆ ಈ ಮೆಥಡನ್ನು ಫಾಲೋ ಮಾಡಿ. 100% ನಿಮಗೆ ಈಸಿ ಅಂತ ಅನಿಸುತ್ತೆ. ತುಂಬ ಸರಳವಾಗಿ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಇಲ್ಲಿ ಅದೆಷ್ಟು ಬಂದಿರುತ್ತೋ ಅಷ್ಟು ಹಾರ್ಮೋಲನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದಾಗೂ ಸ್ಟಿಚಿಂಗೆಲ್ಲ ಆಗಿರುತ್ತಲ್ವ, ಒಂದು 1/2 ಇಂಚು ಸ್ವಲ್ಪ ಮೇಲಕ್ಕೆ ತೊಗೊಂಡ್ರೂ ಅಡ್ಡಿಯಿಲ್ಲ, ಆರಾಮಾಗಿ ಆಗುತ್ತೆ. ಅಳತೆಯಲ್ಲೇ ನೋಡ್ಕೊಳ್ಳಿ. ಸ್ವಲ್ಪ ಈ ಒಂದು 9.5 ಚೆಸ್ಟ್ ಮೆಜರ್ಮೆಂಟಿಗೆ 5 ಮುಕ್ಕಾಲು 5 ಮುಕ್ಕಾಲು ಇಲ್ಲ 5.5 ತೊಗೊಂಡ್ರೂ ಆರಾಮಾಗಿ ಆಗುತ್ತೆ. ಈ ಒಂದು ಪಾಯಿಂಟ್ಸ್ಗಳೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಇದನ್ನಷ್ಟು ಜಾಯಿಂಟ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಮಾರ್ಕ್ ಮಾಡಿ ಒಂದೊಂದೇ ಒಂದು ಪಾಯಿಂಟ್ಗಳನ್ನು ತೋರಿಸ್ತಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ 5.5 ಬರುತ್ತೆ. ನೆಕ್ಕಿನ ಒಂದು ಉದ್ದ 5.5 ಬರುತ್ತೆ. 9.5 ಚೆಸ್ಟ್ ಮೆಜರ್ಮೆಂಟು ಸ್ನೇಹಿತರೆ. ಶೋಲ್ಡ್ರು ಬಂದು ಟೋಟಲ್ ಶೋಲ್ಡ್ರು 5.5 ಇಂಚೆ ತೊಗೊಂಡಿದ್ದೀನಿ, ಯಾಕಂದರೆ ಇದು ನೆಕ್ಕು ಕಡಿಮೆ ಇರೋದ್ರಿಂದ. ಓಕೆನಾ. ಅಲ್ಲಿ 5.5 ಇಂಚು ಹಾರ್ಮಲ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, 9.5 ಚೆಸ್ಟ್ ಬರುತ್ತೆ. 5.5 ಇಂಚು ಹಾರ್ಮಲ್ ತೊಗೊಂಡಿದ್ದೀನಿ. ನೆಕ್ಕು 2.5 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡ್ರು 3 ಇಂಚ್ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಇವ್ರದ್ದು ಬ್ಲೌಸು.
ಕರೆಕ್ಟಾಗಿ ಸಿಗುತ್ತೆ. ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅಷ್ಟನ್ನು ನಾನು ತೊಗೊಂಡಿರೋದು. 2 ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಲೆಂತು ಬಂದು ಬ್ಲೌಸಿನ ಒಂದು ಉದ್ದ ಬಂದು 13 ಇಂಚು ಪ್ಲಸ್ 2 ಇಂಚು ಕೆಳಗಡೆ ಮಾರ್ಜಿನ್ ಬಿಟ್ಕೊಂಡಿದ್ದೀನಲ್ವ, ಟೋಟಲಾಗಿ 15 ಇಂಚು. ನಮಗೆ ರೆಡಿ ಬೇಕಾಗಿರೋದು 13 ಇಂಚು. ಆ ರೀತಿ ಟಕ್ಸನ್ನು ನೀವು ಆಮೇಲೆ ರಿಮೂವ್ ಮಾಡ್ಕೋಬೋದು ಎಕ್ಸ್ಟ್ರಾನ. ಇಲ್ಲ ಅಂತಂದರೆ ಇವಾಗಲೇ ಮಾರ್ಕ್ ಮಾಡ್ಕೊಂಡಕ್ಕಿಂತ ಮುಂಚೆ ಕಡಿಮೆ ಮಾಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೋಬೋದು. ಆ ರೀತಿ ಕೂಡ ಕೆಳಗಡೆ ಸೊಂಟದ ಹತ್ರ ಇದು ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಅಲ್ಲಿ ನೋಡ್ತಿರ್ಬೋದು. ಅವ್ರದ್ದು ಬೆನ್ನಿನ ಒಂದು ಸೈಡ್ ಇದು ಕೆಳಗಡೆ ಸೊಂಟ 8 ತೋರಿಸ್ತಾ ಇದೆ. ಅಲ್ಲಿ 8ಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಉಳಿದಿದ್ದನ್ನು ಟಕ್ಸ್ ಹಿಡಿದು ಮಿಕ್ಕಿರೋದನ್ನು ಮಾರ್ಜಿನಿಗೋಸ್ಕರ ಬಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಮಾರ್ಕ್ ಏನು ಮಾಡಿದ್ದೀನಿ ಅಲ್ವಾ, ಅದನ್ನು ಡಿಟ್ಟೋ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದರೆ 4 ಬ್ಲೌಸೂ ಒಂದೇ ಸಲ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಸ್ಟಿಚಿಂಗ್ ಅಂದರೆ ಸ್ವಲ್ಪ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಬೇಗ ಸ್ಟಿಚಿಂಗ್ ಮಾಡ್ಕೋಬೋದು, ಬೇಗ ಕಟ್ಟಿಂಗ್ ಕೂಡ ಮಾಡ್ಕೋಬೋದು. ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಲೈನಿಂಗು ವಿತೌಟ್ ಲೈನಿಂಗ್ ಬ್ಲೌಸ್ ಅಂತಂದರೆ ನನಗೆ ಸ್ವಲ್ಪ 1 ಅವರ್ ಟೈಮ್ ಬೇಕು. ಬಟ್ ಮಿಷಿನ್ ಮೇಲೆ ಸ್ವಲ್ಪ ಡಿಪೆಂಡ್ ಆಗಬೇಕಾಗುತ್ತೆ. ಒಬ್ಬೊಬ್ಬರು 3/4 ತಾಸಿಗೆ ಅರ್ಧ ತಾಸಿಗೆಲ್ಲ ಹೊಲಿತೀನಿ ಅಂತ ಹೇಳ್ತಾರೆ. ಬಟ್ ನನಗೆ ಆದರೆ 1 ಅವರೇ ಟೈಮ್ ಬೇಕು. ಯಾಕಂತಂದರೆ ಇದು ಪೈಪಿಂಗ್ ಮಾಡೋದು, ಇದು ಕಾಜಾ ಹುಕ್ಸು ಮತ್ತು ಹೆಮ್ಮಿಂಗು ಎಲ್ಲ ಟೈಮ್ ತೊಗೊಳುತ್ತೆ. ಹಾಗಾಗಿ ಬೇಕಾಗುತ್ತೆ ಟೈಮ್ 1 ಅವರ್ ಮೇಲೆ ಬೇಕಾಗುತ್ತೆ. ಬಟ್ ಜಸ್ಟ್ ಸ್ಟಿಚಿಂಗ್ ಮಾಡೋದಕ್ಕೂ ನನಗೆ 1 ಅವರ್ ಬೇಕು. ಹಾಗಾಗಿ ನೋಡಿದ್ರಲ್ವ ಸ್ನೇಹಿತರೆ, ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.